Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಅವರ ರಾಜೀನಾಮೆಗೆ ಕೂಡ ಆಗ್ರಹ ಪಡ್ತಾ ಇದ್ದಾರೆ. ಸರ್, ಒಬ್ಬ ನಾಗೇಂದ್ರ ಅವರಿಂದ ಏನಾಗುದಿಲ್ಲ. ಒಬ್ಬ ನಾಗೇಂದ್ರ 187 ಕೋಟಿ ರೂಪಾಯಿ ತಿಂದಿರುವುದಿಲ್ಲ. ಇದು ರಾಹುಲ್ ಗಾಂಧಿ ಹಿಡಿದು ಇದು ಲಿಂಕ್ ಇದೆ. ಆ ಹಣ ಎಲ್ಲಿ ಹೋಯ್ತು, ಯಾವ ಚುನಾವಣೆ ಬಳಕೆ ಆಯ್ತು, ಸಿಬಿಐ ತನಿಖೆ ಆಗ್ಬೇಕಿದೆ. ಅಂತಾರಾಜ್ಯ ಇದು ಇದೆ. ಇದಕ್ಕೆ ಲಿಮಿಟ್ ಇಲ್ಲ ಕರ್ನಾಟಕ ರಾಜ್ಯಕ್ಕೆ. ಯಾವ ರಾಜ್ಯದ ಚುನಾವಣೆ ನೀವು ಕೊಟ್ಟು ಕಳಿಸಿದ್ರೆ ಅನ್ನೋಂಥದ್ದು ಪ್ರಶ್ನಾರ್ಥಕ ಚಿಹ್ನೆ ಇದೆ ಇವತ್ತು. ಅದಕ್ಕೆ ನಾವು ಒತ್ತಾಯ ಮಾಡೋದು ಸಿಬಿಐ ಆಗಬೇಕು. ಇವರು ಮುಖ್ಯಮಂತ್ರಿಗಳ ನೇರವಾಗಿ ಹೊಣೆ ಆದವರು, ಉಪಮುಖ್ಯಮಂತ್ರಿ ನೇರವಾಗಿ ಹೊಣೆ ಆದವರು. ಏನಲ್ಲಿ ದಿಲ್ಲಿದಿಂದ ಒಬ್ರು ಬರ್ತಾರಲ್ಲ, ಏನ್ರ ಅವರು ಸುರ್ಜೇವಾಲ ಆ ಗಿರೇಕಿ, ಅದು ATM ಗಿರೇಕಿ, ತಿಂಗಳ ಬಂದು ವಸೂಲಿ ಮಾಡೋದು. ಮತ್ತು ಅದಕ್ಕಿಂತ ದುರಂತ ಅಂದ್ರೆ ಕರ್ನಾಟಕದ ಸೀನಿಯರ್ IAS ಆಫೀಸರ್ಗಳ ಸಭೆಯಲ್ಲಿ ಸುರ್ಜೇವಾಲಾ ಇರ್ತಾರೆ. ಇದು ಅಪಮಾನ. ಇದು ಕರ್ನಾಟಕದ ಮುಖ್ಯಮಂತ್ರಿ ಹುದ್ದೆಗೇನೆ ಅಪಮಾನ. ಯಾಕಂದ್ರೆ ಸಂವಿಧಾನಾತ್ಮಕವಾಗಿ ಇದ್ದಂಥ ಮುಖ್ಯಮಂತ್ರಿಗಳಿದ್ದಾಗ ಒಂದು ಪಾರ್ಟಿಯ ಜನರಲ್ ಸೆಕ್ರೆಟರಿ ಆ ಸಭೆಯಲ್ಲಿ ಅವ್ನದೇನು ಕೆಲಸ? ನೀವು ಪಾರ್ಟಿ ಆಫೀಸ್ನಾಗೆ ಇಟ್ಕೊಂಡ್ರಿ, ನಮ್ಮ ಏನು ತಕರಾರಿಲ್ಲ. ನೀವು ಸರ್ಕಾರದ ಒಂದು ಮೀಟಿಂಗ್ನಲ್ಲಿ ನೀವು ಕೂಡ್ತೀರಂದ್ರೆ ನೀವು ವಸೂಲಿಗೆ ಬಂದಿರಿ. ಯಾವ್ಯಾವ ಇಲಾಖೆಯಿಂದ ಎಷ್ಟು ವಸೂಲಿ ಆಗ್ತದೆ? ಇವತ್ತು ಏನೈತಿ ಬೆಂಗಳೂರಿನಾಗ, ಯಾವುದೇ ಒಂದು ಎನೆ ಮಾಡಬೇಕಾದ್ರೆ ಒಂದು ಲ್ಯಾಂಡಿಗೆ ಹಿಂದೆ ಭ್ರಷ್ಟಾಚಾರ ಇಲ್ಲೇ ಇದ್ದಿದ್ದಿಲ್ಲ ಅಂತ ಹೇಳುವುದಿಲ್ಲ. ಒಂದು ಸ್ಕ್ವೇರ್ ಫೀಟಿಗೆ 75 ರೂಪಾಯಿ ಫಿಕ್ಸ್ ಮಾಡ್ಯಾರ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು. ಅವ್ರ ರೇಟ್ ಫಿಕ್ಸ್ ಮಾಡ್ತಾರ. ನಿಂದು 10 ಎಕರೆ ಇದೆ, ಇಷ್ಟು ಸ್ಕ್ವೇರ್ ಫೀಟ್ ಆಗ್ತದೆ, ಇಷ್ಟು ರೊಕ್ಕ ಎಣಸು, ಅಲ್ಲಿಂದ ನಿಂದು. ಇವತ್ತು ಗುತ್ತಿಗೆದಾರ ಬಿಲ್ ಸಿಗ್ತಾ ಇಲ್ರಿ. ಅಲ್ಲೊಂದು ಪ್ರಯಾರಿಟಿ ಮಾಡ್ಯಾರ. ಮೊನ್ನೆ ನಾನು ನೋಡಿದೆ, 75% ಅವರು ಇದ್ರ ಮ್ಯಾಗ ಕೊಡ್ಬೇಕಾದ್ರೆ ಸೀನಿಯಾರಿಟಿ ಮ್ಯಾಗ. ಅಂದ್ರೆ ಯಾರು 3-4 ವರ್ಷದಿಂದ ಬಿಲ್ ಆಗಿಲ್ಲ. ಹೊಸದಾಗಿ ಅವ್ರು 25% ಇಟ್ಕೊಂಡಾರ ಉಪಮುಖ್ಯಮಂತ್ರಿ. ತನಗೆ ಬೇಕಾದವ್ರಿಗೆ ಕೊಡ್ಲಾಕ ಎಷ್ಟಪ್ಪ ಕಮಿಷನ್ ಅಂದ್ರೆ ಅಲ್ಲಿ ಹೇಳಿದ್ರೆ ಕಾಂಟ್ರಾಕ್ಟರ್ 10%, ಹಳಿ ಬಿಲ್ ಇದ್ದವ್ರಿಗೆ 7%. ಇವು ಮನೆ ಮಾಡೇ ಇಲ್ಲ, ಗಟ್ರನು ಮಾಡಿಲ್ಲ, ರೋಡೇ ಮಾಡಿಲ್ಲ, ಸುಮ್ಮ ಬೋಗಸ್. ಅದು ಚಟ ಬಿದ್ದೈತ್ರಿ ಬೆಂಗಳೂರಿನಾಗ. 4-5 ವರ್ಷಕ್ಕೊಮ್ಮೆ ಅದು ಕೂಲಿಗೆ ಬೆಂಕಿ ಹಚ್ಬಿಡ್ತಾರೆ. ಹಿಂದಿನೊಮ್ಮೆ ಬೆಂಕಿ ಹಚ್ಚಿದ್ರು, ಮೊನ್ನೆನೂ ಬೆಂಕಿ ಹಚ್ಚಿ ಪಾಪ ಒಬ್ಬ ಅಧಿಕಾರಿ ಇದಾಯಿತು. ಅಂದ್ರೆ ಅದು ಹುಚ್ಚ ಹಾಕೋದು. ಈ ರೀತಿ ಭ್ರಷ್ಟಾಚಾರ ಅನ್ನುವಂಥದ್ದು ವ್ಯಾಪಕವಾಗಿದೆ. ಅಭಿವೃದ್ಧಿ ಅಂತ ಏನೂ ಇಲ್ಲ, ಶೂನ್ಯ ಇದೆ. ಅದೇ ಹೇಳ್ತಾರೆ, ಹೊಳ್ಳಿ ಮಿಳ್ಳಿ ಅದೇ 2 ಕಿಲೋ ಬಸ್, 2 ಕಿಲೋ ಬಸ್. ಬಿಜೆಪಿ ಸರ್ಕಾರ 40% ರೆಕಾರ್ಡ್ ಬ್ರೇಕ್ ಮಾಡಿದಾರಲ್ಲ ಕಾಂಗ್ರೆಸ್. ನೋಡ್ರಿ, 40% ಅಂತರೂ ಯಾರೂ ತಿಲ್ಲಿಕ್ ಸಾಧ್ಯ ಇಲ್ಲ. ನಾ ಹೇಳೋದು ಕಾಂಗ್ರೆಸ್ನವರು ತಿಲ್ಲಿಕ್ ಸಾಧ್ಯ ಇಲ್ಲ. ಆದ್ರ ಭ್ರಷ್ಟಾಚಾರ ಇವರಷ್ಟಂತರೂ ಯಾರು ಮಾಡಿಲ್ಲ. 40% ಹೆಂಗ್ ಮಾಡ್ತಾರೆ ಹೇಳ್ರಿ? ಈಗ ಇವ್ರು ಹಂಗಾದ್ರೆ ಇವ್ರು 100 ತಿಲ್ಲಕತ್ತಾರ ಅಂದಂಗ. ಬಿಜೆಪಿ 40 ಅಂದ್ರೆ ಇವ್ರು 100 ತಿಲ್ಲ. ಬಿಲ್ಲೇ ಕೊಡಲಾಗ್ಯಾರಿ ಕಾಂಟ್ರಾಕ್ಟರ್ಗಳು. ನೀವು ಕೇಳ್ರಿ, ಗುತ್ತಿಗೆದಾರ ಪರಿಸ್ಥಿತಿ ಏನೈತಿ ಪಾಪ. ಅವರು ತಮ್ಮ ಹೊಲ ಮನಿ ಬಂಗಾರ ಎಲ್ಲ ಮಾರಿ ಬಡ್ಡಿ ತುಂಬು ಪರಿಸ್ಥಿತಿ ಬಂದದ. ಎಲ್ಲಿ ವರ್ಕ್ನೂ ಯಾವ ಇಲ್ಲ, ಹೊಸ ವರ್ಕ್ನೂ ಇಲ್ಲ. ಯಾರು ಹೊಸ ವರ್ಕ್ನೂ ಹಿಡಿಲಕ್ತಾ ಇರಲಿಲ್ಲ ಗುತ್ತಿಗೆದಾರ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.